ಸ್ಥಳೀಯ ರಜೆಗೆ ಈಗ ಅವಕಾಶವನ್ನು ಕೊಡಲಾಗಿದೆ ಕ್ಯಾಂಪ್ಸ್ ಆ್ಯಪ್ನಲ್ಲಿ. ಬನ್ನಿ ಈಗ ನೋಡೋಣ ಯಾವ ರೀತಿಯಾಗಿ ನಾವು ಸ್ಥಳೀಯ ರಜೆಯನ್ನು ಹಾಕ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನೋಡೋಣ. ಈಗ ಕರ್ತವ್ಯ ಅಪ್ಲಿಕೇಶನ್ ಆನ್ ಆಗಿದೆ. ಇವಾಗ ನಾವು ಒಂದು ಸ್ಥಳೀಯ ರಜೆಯನ್ನು ಹಾಕೋದ್ರ ಬಗ್ಗೆ ನೋಡೋಣ. ಇದು ಲೀವ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಈಗ ಕರ್ತವ್ಯ ಆ್ಯಪ್ನಲ್ಲಿ ಲೋಕಲ್ ಹಾಲಿಡೇನ ನಾವು ಹೇಗೆ ತಗೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ವಿವರವನ್ನು ನೋಡೋಣ. ಕೊನೆಯವರೆಗೂ ಈ ವಿಡಿಯೋನ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈಗ ಕರ್ತವ್ಯ ಆ್ಯಪ್ ನೌಕರರು ಬಳಸ್ತಿರುವಂತಹ ಹಾಜರಾತಿ ಆ್ಯಪ್ ಇದಾಗಿದೆ. ದಿನದಲ್ಲಿ 2 ಸಮಯ ನಾವು ಎಲ್ಲ ಹಾಕ್ತಾ ಇದ್ದೀವಿ. ಈಗ ಲೋಕಲ್ ಹಾಲಿಡೇ ಹಾಕುವಂತಹ ಆಯ್ಕೆ ಲಭ್ಯವಿದೆ ಮತ್ತು ಇನ್ನೂ ಕೆಲವು ಯಾವ್ಯಾವ ಲೀವ್ಗಳು ಇಲ್ಲಿ ಲಭ್ಯವಿದೆ ಅನ್ನೋದನ್ನು ನಾವು ಒಂದು ಸಲ ನೋಡಿಬಿಟ್ಟು ಆಮೇಲೆ ಇದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಈ ಚಾನಲ್ಗೆ ತಗೊಂಡು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಮರೆಯದೆ ಮತ್ತು ಶೇರ್ ಮಾಡಿ. ಬನ್ನಿ ಈಗ ಪ್ರಾರಂಭಿಸೋಣ. ಇಲ್ಲಿ ನೋಡಿ, ಮೊದಲು ಲೀವ್ ವಿತೌಟ್ ಅಲವೆನ್ಸ್ ಆ ಥರ ಒಂದು ಲೀವ್ ಇದೆ. ಅನಂತರ ಲೋಕಲ್ ಹಾಲಿಡೇ ಸ್ಥಳೀಯ ರಜೆಗಳು. ಈಗ ನಿಮ್ಮ ಶಾಲೆಗೆ ಸಂಬಂಧಿಸಿದಂಥ ಊರು ಒಂದು ಸ್ಥಳೀಯ ಪ್ರದೇಶದಲ್ಲಿ ಊರು ಜಾತ್ರೆ ಆಗಿರ್ಬೋದು, ದೇವರ ಒಂದು ಉತ್ಸವ, ಹಲವಾರು ಕಾರಣಗಳಿಗಾಗಿ ಅಲ್ಲಿ ಒಂದು ವಿಶೇಷ ಸಂದರ್ಭದ ದಿನದಲ್ಲಿ ಜನಗಳು ಎಲ್ಲ ಭಾಗವಹಿಸುವಂಥ ಸಂದರ್ಭಗಳಲ್ಲಿ ಲೋಕಲ್ ಹಾಲಿಡೇ ಅಂತ ನಿರ್ಧಾರವನ್ನು ಮಾಡಬಹುದಾಗಿದೆ ಶಾಲೆಯ ಮುಖ್ಯ ಶಿಕ್ಷಕರು. ಆವಾಗ ಲೋಕಲ್ ಹಾಲಿಡೇಯನ್ನು ನೀವು ಇಲ್ಲಿ ಕರ್ತವ್ಯ ಆ್ಯಪಲ್ಲಿ ಆ ಶಾಲೆಗೆ ಸಂಬಂಧಿಸಿದ ಶಿಕ್ಷಕರು ಹಾಕಬಹುದಾದಂತಹ ಅವಕಾಶವಿದೆ. ಹಾಗಾಗಿ ಲೀವ್ ವಿತೌಟ್ ಅಲೋವೆನ್ಸ್ ಆಯಿತು. ಅನಂತರ ಎರಡನೇದಾಗಿ ಲೋಕಲ್ ಹಾಲಿಡೇ ಅಂತ ಇದೆ, ಸ್ಥಳೀಯ ರಜೆ. ಅನಂತರ ಮೌಂಟೇನಿಯರಿಂಗ್ ಇದೆ. ಅನಂತರ ಪೆಟರ್ನಿಟಿ ಲೀವ್, ಅನಂತರ ಪೆಟರ್ನಿಟಿ ಲೀವ್ ಫಾರ್ ಚೈಲ್ಡ್ ಅಡಾಪ್ಷನ್, ಪೋಸ್ಟ್ ಡ್ಯೂಟಿ ನೈಟ್ ಆಫ್, ಪೋಸ್ಟ್ ಡ್ಯೂಟಿ ಆಫು, ಪ್ರೀ ಡ್ಯೂಟಿ ನೈಟ್ ಆಫು, ರಿಸ್ಟ್ರಿಕ್ಟೆಡ್ ಲೀವ್ ಅಂದರೆ ನಿರ್ಬಂಧಿತ ರಜೆ ಅಥವಾ ಕಿರುಕುಳ ರಜೆ ಆ ರೀತಿಯೂ ಕರೀತಾರೆ ಇದನ್ನು ಕೆಲವು ಭಾಗಗಳಲ್ಲಿ. ರಿಸ್ಟ್ರಿಕ್ಟೆಡ್ ಹಾಲಿಡೇ, ಅನಂತರ ಸಿಕ್ ಲೀವ್, ಜ್ವರ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಹಾಕಬಹುದಾಗಿದೆ. ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್, ಅನಂತರ ಸ್ಪೆಷಲ್ SCL ಅಂತ ಕರೀತಾ ಇದ್ದಾರೆ. ಸ್ಪೆಷಲ್ ಡಿಸೇಬಿಲಿಟಿ ಲೀವ್, ಸ್ಪೆಷಲ್ ಲೀವ್ ಫಾರ್ ಎಲೆಕ್ಷನ್ ವೋಟಿಂಗ್ಗಾಗಿ ರಜೆ ಇದೆ. ಸ್ಪೋರ್ಟಿಂಗ್ ಇವೆಂಟ್ಗೆ ಸಂಬಂಧಪಟ್ಟಂತೆ. ಅನಂತರ ಸೂಪರ್ವಿಷನ್ ಆಫ್ ಎಕ್ಸಾಮ್ಸ್, ಹಲವಾರು ಪ್ರಕಾರದ ಲೀವ್ಗಳು ಇದ್ದಾವೆ ಮತ್ತು ಇನ್ನೂ ಬೇರೆ ಬೇರೆ ಪ್ರಕಾರದ ಲೀವ್ಗಳು ಬಂದು ಸೇರ್ಕೋಬಹುದಾಗಿದೆ. ಅವುಗಳ ಆಪ್ಷನ್ ಮುಂದೆ ಸಿಗುವ ಸಾಧ್ಯತೆಯೂ ಇರಬಹುದು. ಈಗ ಲಭ್ಯ ಇರುವಂತಹ ರಜೆಗಳನ್ನು ನಾವು ಹಾಕ್ಬೋದಾಗಿದೆ. ಈಗ ಬನ್ನಿ, ಲೋಕಲ್ ಹಾಲಿಡೇ ಸ್ಥಳೀಯ ರಜೆಗಳನ್ನು ನಾವು ಹೇಗೆ ಹಾಕ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಈಗ ನೋಡೋಣ. ಈಗ ಕರ್ತವ್ಯ ಆ್ಯಪ್ KAMS, ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಒಂದು ಆ್ಯಪ್ನಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಸ್ಥಾನಿಕ ಬಿಡುವು ಲೋಕಲ್ ಹಾಲಿಡೇಯನ್ನು ನಮೂದಿಸಲು ಅನುಸರಿಸಬೇಕಾದ ಹಂತಗಳ ಒಂದು ಫ್ಲೋ ಚಾರ್ಟನ್ನು ನಾವಿಲ್ಲಿ ಸೆಂಟೆನ್ಸ್ನಲ್ಲಿ ನೋಡೋಣ. ಮೊದಲು ಇವಾಗ ಕರ್ತವ್ಯ ಆ್ಯಪ್ನಲ್ಲಿ ಸ್ಥಾನಿಕ ಬಿಡುವು ನಮೂದಿಸುವಂಥ ವಿಧಾನ. ಆ್ಯಪ್ ಓಪನ್ ಮಾಡಿದ ಮೇಲೆ ಲಾಗಿನ್ ಆಗಿ, ಅದು ಹಂತ 1 ಮೊದಲನೇದಾಗಿ. ಆನಂತರ ನಿಮ್ಮ ಮೊಬೈಲ್ನಲ್ಲಿ ಕರ್ತವ್ಯ KAMS ಆ್ಯಪನ್ನು ತೆರೆಯಿರಿ. ನಿಮ್ಮ ಅಧಿಕೃತ ಲಾಗಿನ್ ವಿವರಗಳು ಅಥವಾ ಬಯೋಮೆಟ್ರಿಕ್ ಮುಖದ ಗುರುತಿಸುವಿಕೆ, ಫೇಶಿಯಲ್ ರೆಕಗ್ನಿಷನ್ನ ಬಳಸಿ ಲಾಗಿನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ ಪ್ರಾರಂಭದಲ್ಲಿ. ಅದಾದ ಮೇಲೆ 2ನೇ ಹಂತದಲ್ಲಿ ರಜೆ ನಿರ್ವಹಣೆ ಅಂದರೆ ಲೀವ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ನೀವು ಕನ್ನಡ ಅಥವಾ ಇಂಗ್ಲೀಷ್ ಆಪ್ಷನನ್ನು ಆಯ್ಕೆ ಮಾಡಿದರೆ 2ರಲ್ಲೊಂದನ್ನು ಬಳಸಿ ಲೀವ್ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡಿ, ಆಗ ಹಂತ 2 ಅಲ್ಲಿ ಪ್ರಾರಂಭವಾಗುತ್ತೆ. ಆನಂತರ ಆ್ಯಪ್ನ ಮುಖ್ಯ ಪರದೆಯಲ್ಲಿ ಡ್ಯಾಶ್ ಬೋರ್ಡ್ ಕಾಣಿಸುವ ಲೀವ್ ಮ್ಯಾನೇಜ್ಮೆಂಟ್ ಅಥವಾ ಲೀವ್ ಅಪ್ಲಿಕೇಶನ್ ಎಂಬ ಆಯ್ಕೆಯ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಅದಾದ ಮೇಲೆ 3ನೇದಾಗಿ ರಜೆಯ ವಿಧವನ್ನು ಆರಿಸಬೇಕು, ಯಾವ ವಿಧದ ರಜೆ ಹಾಕ್ತೀರಾ ಅಂತ. ಆಗ ಹಂತ 3ನೇ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಅಲ್ಲಿ ಕಾಣಿಸುವಂಥ ವಿವಿಧ ರಜೆಗಳ ಪಟ್ಟಿಯಲ್ಲಿ ಲೋಕಲ್ ಹಾಲಿಡೇ ಸ್ಥಾನಿಕ ಬಿಡುವು ಅಥವಾ ಇಲಾಖೆ ಸೂಚಿಸಿರುವ ನಿರ್ದಿಷ್ಟ ಬಿಡುವಿನ ಆಯ್ಕೆಯನ್ನು ಆರಿಸಿಕೊಳ್ಳಿ. ಅನಂತರ 4ನೇದಾಗಿ ದಿನಾಂಕ ಮತ್ತು ವಿವರಗಳನ್ನು ನಮೂದಿಸಿ. ಈಗ ಹಂತ 4ನೇ ಹಂತದಲ್ಲಿ ಸ್ಥಾನಿಕ ಬಿಡುವು ಇರುವ ದಿನಾಂಕವನ್ನು ಫ್ರಮ್ ಡೇಟ್ ಟು ಡೇಟ್ ಅಂದರೆ ಎಲ್ಲಿಂದ ಎಲ್ಲಿಯವರೆಗೆ, ಯಾವತ್ತಿನಿಂದ ಯಾವತ್ತಿನವರೆಗೆ ದಿನಾಂಕವನ್ನು ನಾವು 2 ಪ್ರಕಾರದಲ್ಲಿ ನಮೂದಿಸ್ತೀವಿ. ಅಂದರೆ ಸ್ಟಾರ್ಟ್ ಡೇಟ್ ಆ್ಯಂಡ್ ಎಂಡ್ ಡೇಟ್.
ಕ್ಯಾಲೆಂಡರ್ ಮೂಲಕ ನಿಖರವಾಗಿ ಆಯ್ಕೆ ಮಾಡಿ. ಅಲ್ಲಿ ಆಪ್ಷನ್ ಅಲ್ಲಿ ಅದ್ರ ತೋರಿಸುವಂಥ ಕ್ಯಾಲೆಂಡರ್ ಮೂಲಕವಾಗಿ ಸೆಲೆಕ್ಟ್ ಮಾಡಿ ಅದ್ರ ಕೂತ್ಕೊಳ್ಳುತ್ತೆ ಅದರಲ್ಲಿ. ಅನಂತರ ರೀಸನ್ ಕಾರಣ ಆ ಜಾಗದಲ್ಲಿ ಏನಂತ ಮಾಡ್ತೀರ ಅಂದರೆ ಸ್ಥಳೀಯ ಹಬ್ಬ ಅಥವಾ ಜಾತ್ರೆ ಹೆಸರನ್ನು ನಮೂದಿಸಿ. ಎಕ್ಸಾಂಪಲ್ ಮಾರಮ್ಮನ ಜಾತ್ರೆ ಅಥವಾ ಊರಿನ ಒಂದು ದೇವರ ಆ ಸ್ಥಳೀಯ ಪ್ರಮುಖ ದೇವರ ಒಂದು ಜಾತ್ರೆ ಯಾವುದೇ ಇರಬಹುದು, ಅಥವಾ ಇನ್ನು ಬೇರೆ ರೀತಿ ಕಾರಣಗಳು ಕಾರ್ತಿಕ ಸೋಮವಾರ ಅಂತ ಕೊಡ್ತೀರ, ಈ ರೀತಿ ಎಲ್ಲ ಇರುತ್ತೆ. ಅದರ ಹೆಸರನ್ನು ನಮೂದಿಸಿ ಪರ್ಟಿಕ್ಯುಲರ್ ಆಗಿ. ಆನಂತರ 5ನೇದಾಗಿ ನೋಡೋಣ, ಅರ್ಜಿಯನ್ನು ಸಲ್ಲಿಸಿ ಸಬ್ಮಿಟ್ ಮಾಡಬೇಕು. ಆಮೇಲೆ ಹಂತ 5ರಲ್ಲಿ ನೀವು ನಮೂದಿಸಿದ ಎಲ್ಲ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸ್ಕೋಬೇಕು. ಪರದೆಯ ಕೆಳಗಡೆ ಇರುವಂಥ ಸಬ್ಮಿಟ್ ಅಥವಾ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ 6ನೇದಾಗಿ ಅಧಿಕಾರಿಗಳ ಅನುಮೋದನೆಯನ್ನು ಪಡೆದುಕೋಬೇಕು. ಹಂತ 6ರಲ್ಲಿ ನೀವು ಸಲ್ಲಿಸಿದಂತಹ ಅರ್ಜಿಯು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ BO ಲಾಗಿನ್ಗೆ ಹೋಗುತ್ತದೆ. ಅವರು ಅನುಮೋದಿಸಿದ ಅಪ್ರೂವ್ ಅನಂತರ ನಿಮ್ಮ ಹಾಜರಾತಿಯಲ್ಲಿ ಅದು ಸ್ಥಾನಿಕ ಬಿಡುವು. ಅಂದರೆ ಅವರು BO ಸರ್ ಅವರು ಅನುಮೋದಿಸಿದ ಮೇಲೆ ಅಪ್ರೂವ್ ಆಗುತ್ತೆ. ಅನಂತರ ನಿಮ್ಮ ಹಾಜರಾತಿಯಲ್ಲಿ ಅದು ಸ್ಥಾನಿಕ ಬಿಡುವು ಎಂದು ದಾಖಲಾಗುತ್ತದೆ. ಆ ಒಂದು ಡೇಟ್ ನೀವು ಗೊತ್ತುಪಡಿಸಿದಂಥ ಡೇಟ್ನಲ್ಲಿ ನೀವು ನೋಡಬಹುದಾಗಿದೆ. ಅವಾಗ ಹೋಗಿ ರಿಪೋರ್ಟ್ನಲ್ಲಿ ನೋಡಿ. ಆಮೇಲೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಕರ್ತವ್ಯ ಅಪ್ಪು ಹಿಂದಿನ ದಿನಾಂಕಗಳಿಗೆ ಬ್ಯಾಕ್ ಡೇಟೆಡ್ ರಜೆ ಅಥವಾ ಬಿಡುವುಗಳನ್ನು ಹಾಕಲು ಬರುವುದಿಲ್ಲ. ಆದ್ದರಿಂದ ಸ್ಥಾನಿಕ ಬಿಡುವು ಇರುವ ದಿನವೇ ಅಥವಾ ಅದಕ್ಕೂ ಮುಂಚಿತವಾಗಿ ಇದನ್ನು ಆಪ್ನಲ್ಲಿ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ. ಅಂದರೆ ರಜಾ ಅದು ಯಾವತ್ತು ಪ್ರಾರಂಭವಾಗುತ್ತೆ ಅವತ್ತು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಸರಿಯಾಗುತ್ತೆ. ಅಥವಾ ಅವಕಾಶ ಇದ್ದರೆ ಅದರ ಹಿಂದಿನ ದಿನ ಇದ್ದರೆ ಟ್ರೈ ಮಾಡಿ ನೋಡಿ. ಏನಿಲ್ಲ, ಈಗ ಮೇಲೆ ಹೇಳಿದಂತಹ ಒಂದು ಪ್ರಾಸೆಸ್ಸನ್ನು ನೀವು ಅನುಸರಿಸ್ತಾ ಹೋಗಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಪ್ರಕಾರವಾಗಿ ನೀವು ಸ್ಥಳೀಯ ರಜೆಯನ್ನು ನಮೂದಿಸಬಹುದಾಗಿದೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.